ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಲ್. ಮೇನಕಾ ಲೈಫ್ ಸ್ಟೈಲ್ ಬ್ಲಾಗ್ಸ್ಗೆ ಸ್ವಾಗತ. ಓಕೆ, ಇವತ್ತಿನ ಕ್ಲಾಸಲ್ಲಿ ಏನೆಲ್ಲ ಹೇಳ್ಕೊಡ್ತಾ ಇದ್ದೀವಿ, ಅದ್ರ ಜೊತೆಗೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಯಾವ್ಯಾವ ಡಿಸೈನ್ಸ್ ಎಲ್ಲ ಕಲ್ತ್ಕೊಂಡು ಬಂದು ತೋರಿಸ್ತಾ ಇದ್ದಾರೆ, ಹೇಳ್ಕೊಟ್ಟಿದ್ದೀವಿ. ಹೊಲ್ಕೊಂಡು ಬರೋಕೆ ಹೇಳಿರ್ತೀವಿ ಅಲ್ಲ, ಹೊಲ್ಕೊಂಡು ಬಂದು ತೋರಿಸ್ತಾರೆ ಅಂತೆಲ್ಲ ನೋಡ್ತೀರಾ. ಅದಾದಮೇಲೆ ಫ್ಯಾಷನ್ ಡಿಸೈನ್ ಕೋರ್ಸ್ದು ಅವ್ರದ್ದೆಲ್ಲ ಕಂಪ್ಲೀಟ್ ಆಗ್ತಿದೆ. ಹೊಸ ಬ್ಯಾಚು ಶುರುವಾಗ್ತಾ ಇದೆ. ಯಾವತ್ತಪ್ಪ ಅಂದರೆ 24ನೇ ತಾರೀಕಿಂದ ಹೊಸ ಬ್ಯಾಚ್ ಶುರುವಾಗ್ತಿದೆ. ಅಡ್ಮಿಷನ್ ಓಪನ್ ಆಗಿದೆ. ಯಾರಾದರೂ ಸೇರ್ಕೋಬೇಕು ಅಂದರೆ ಸೇರಿಕೊಂಡು ಆರಾಮಾಗಿ ಕಲ್ತ್ಕೊಳ್ಳಿ. ಅದರಲ್ಲಿ ಏನೇನು ಹೇಳ್ಕೊಡ್ತೀವಿ ಅಂತ ನಿಮಗೆ ಹೇಳೋದಕ್ಕಿಂತ ನಮ್ಮ ಹುಡುಗಿರೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನೆಲ್ಲ ತೋರಿಸ್ಬಿಟ್ಟೆ ಹೇಳ್ತೀರಿ. ಓಕೆನಾ? ಬನ್ನಿ ಕ್ಲಾಸ್ಗೆ ಹೋಗೋಣ. ಹೇಳು ಪುಟ, ಬ್ಲೌಸ್ ಹೆಂಗ್ ಬಂದಿದೆ? ಲೂಸು ಟೈಟು ಏನಾದ್ರು ಪ್ರಾಬ್ಲಮ್ ಇದೆಯಾ? ವಾಯ್ಸ್ ಕೇಳ್ತಾ ಇಲ್ಲ. ಒಂದು ನಿಮಿಷ ಇರು, ಮ್ಯೂಟ್ ಆಗಿದೆ. ಅಲ್ಲ ಅಲ್ಲ, ಇವಾಗ ಒಂದ್ಸರಿ ತೋರಿಸಿ. ಏನಲ್ಲ, ಮೇನೇ ತಪ್ಪು ಮಾಡಿದ್ದೆ. ಮೇಲ್ಗಡೆ ಒಳಗೆ ಹೋಗ್ಬೇಕು, ಅದು ಬರೋದು. ಆ ಡಿಸೈನ್ ಇಟ್ಕೊಂಡು ಮಾಡಿ ಬರೋದು. ಓಕೆ, ಕಾಣಿಸ್ತಾ ಇದೆ ಡಿಸೈನು. ತುಂಬಾ ಚೆನ್ನಾಗಿ ಬಂದಿದೆ. ಪೈಪಿಂಗ್ ಪ್ರತಿಯೊಂದು ಚೆನ್ನಾಗಿದೆ. ಟ್ಯಾಗ್ ಹಾಕಿಲ್ಲ, ಏನು ಫಿನಿಶ್ ಆಗಿಲ್ಲ. ಟ್ಯಾಗ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕ ಬಟನ್ಸ್ ಹಾಕು. ತುಂಬ ಚೆನ್ನಾಗಿದೆ. ಓಕೆ, ಗುಡ್. ನೆಕ್ಸ್ಟ್, ಫಿನಿಶ್ ಆಗಿಲ್ಲ. ಅದ್ರ ಸೂಪರ್ ಬಂದಿದೆ. ವೆರಿ ವೆರಿ ಗುಡ್. ಖುಷಿ ಒಂದೇ ನಮಗೆ ಚೆನ್ನಾಗಿರೋದಕ್ಕಿಂತ ಹಿಂಗೆ ಕಾಣೋದು. ತುಂಬ ಚೆನ್ನಾಗಿ ಬಂದಿದೆ. ವೆರಿ ವೆರಿ ಕಲರ್ ಸೀರೆ ಕಲರ್ ಇದೆಯಾ? ತುಂಬ ಚೆನ್ನಾಗಿದೆ. ಇದೆ ಚೆನ್ನಾಗಿ ನಂಚು ಡೌನ್ ಬಂದಿದೆ. ಹತ್ರದಲ್ಲಿ ಹೋಗಿ ಇವ್ರು ಸ್ವಪ್ನ ಕೆಳಗಡೆ ಕೂತ್ಕೊಂಡು ಮಾಡಿದ್ರೆ ಚೆನ್ನಾಗಿದೆ. ನಿಮ್ದು ತೋರಿಸು. ಅಲ್ಲೆಲ್ಲ ನಿಮ್ಗೆ ಸುತ್ಕೊಡೋಕೆ ಬರಲ್ಲ ಬಿಡಿ, ಇಲ್ಲೇ ಬಂದು ಸುತ್ಕೊಂಡು ಹೋಗ್ರಪ್ಪ. ನಿಮ್ದು ಓಕೆ, ನೋಡ್ತಾ ಇದ್ದೀರಲ್ವಾ ನಮ್ಮ ಕ್ಲಾಸಲ್ಲಿ ಎಲ್ಲರೂ ಹೇಗೆ ಕಲಿತಾ ಇದ್ದಾರಂತೆ. ಕುಚ್ ಕ್ಲಾಸು, ಆರಿ ವರ್ಕು, ಟೈಲರಿಂಗು ಎಲ್ಲ ಕ್ಲಾಸ್ಗಳು ಅಡ್ಮಿಷನ್ ಓಪನ್ ಆಗಿದೆ. ನೀವು ಏನಾದರೂ ಸೇರ್ಕೋಬೇಕು, ನಾವು ಕಲಿಬೇಕು ಅಂದರೆ ಲೈವಲ್ಲಾದರೂ ಬರ್ಬೋದು, ಇಲ್ಲ ಆನ್ಲೈನ್ ಕ್ಲಾಸ್ ಆದರೂ ತೊಗೊಂಡು ನೀವು ಮನೆಯಲ್ಲೇ ಕೂತ್ಕೊಂಡು ಆರಿ ವರ್ಕ್ ಆಗಿರ್ಬೋದು, ಕುಚ್ಚು,
ಮತ್ತು ಟೈಲರಿಂಗ್ ಎಲ್ಲದನ್ನು ಕೂಡ ನೀವು ಮನೆಯಲ್ಲೇ ಕೂತ್ಕೊಂಡು ಕಲಿಬೋದು. ನೋಡಿ ಎಲ್ಲರೂ ಒಬ್ರಿಗಿನ್ನೊಬ್ರು ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ. ಆರಿ ವರ್ಕಲ್ಲಿ ಏನೂ ಗೊತ್ತಿಲ್ಲ ಅಂದ್ರೂ ಕೂಡ ನೀವು ಮನೆಯಲ್ಲೇ ಕೂತ್ಕೊಂಡು ನಾವು ಆನ್ಲೈನಲ್ಲಿ ಹೇಳ್ಕೊಡ್ತೀವಿ, ನೀವು ಕಲ್ತ್ಕೋಬೋದು. ಆರಾಮಾಗಿ ಕಲ್ತ್ಕೊಂಡು ಬ್ಲೌಸಿಗೆ ಹಾಕಿ ಒಂದಷ್ಟು ದುಡ್ಡನ್ನ ಮಾಡ್ಕೋಬೋದು. ನೋಡಿ ಇಲ್ಲೆಲ್ಲ ಲೈವಲ್ಲೆಲ್ಲ ಬಂದು ಕಲಿತಾ ಇದ್ದಾರೆ. ಆನ್ಲೈನ್ ಕ್ಲಾಸ್ ಮೇಡಮ್ ತೊಗೊಂಡಿದ್ದಾರೆ. ಆನ್ಲೈನಲ್ಲೂ ಕೂಡ ಅಷ್ಟೇ ನೀಟಾಗಿ ಹೇಳ್ಕೊಡ್ತೀವಿ. ಸೇರ್ಕೊತೀವಿ ಅನ್ನೋರು ಖಂಡಿತವಾಗ್ಲೂ ಈ ನಂಬರಿಗೆ ಫೋನ್ ಮಾಡಿ ಕ್ಲಾಸಿಗೆ ಸೇರಿಕೊಂಡು ನೀವು ಕಲ್ತ್ಕೊಳ್ಳಿ. ಓಕೆ, 24ನೇ ತಾರೀಕಿಂದ ಹೊಸ ಬ್ಯಾಚ್ ಶುರುವಾಗ್ತಾ ಇದೆ. ಅಡ್ಮಿಷನ್ ಓಪನ್ ಆಗಿದೆ. ಯಾರಾದ್ರೂ ಸೇರ್ಕೋಬೇಕು ಅಂದ್ರೆ ಖಂಡಿತವಾಗಿ ಸೇರ್ಕೊಂಡು ಕಲ್ತ್ಕೊಳ್ಳಿ. ಓಕೆ, ಇವಾಗ ನಾವೆಲ್ಲ ಕಲ್ತಿದ್ದಾರೆ ಅಲ್ವಾ, ಇದ್ರ ಬಗ್ಗೆ ಜಾಸ್ತಿ ಮಾತಾಡೋಣ. ಯಾಕೆಂದ್ರೆ ಅರ್ಧ ಕಲ್ತಿರೋರು ಏನಾಗುತ್ತೆ, ಹೊಲ್ಕೊಟ್ಟು ಏನ್ ಮಾಡ್ತೀರಾ ನೀವು, ಕಸ್ಟಮರ್ಗೆಲ್ಲ ಹೊಲ್ಕೊಡ್ತೀರಾ, ಅವ್ರ ಪ್ರಾಬ್ಲಮ್ ಹೇಳ್ತಿದ್ದಾರೆ ಅಂತಂದ್ರೆ ನೀವು ದುಡ್ಡು ಜಾಸ್ತಿ ಮಾಡಕ್ಕಾಗಲ್ಲ. ಅದ್ರ ಜೊತೆಗೆ ಫಿನಿಶಿಂಗ್ ಬರ್ಲಿಲ್ಲ ಅಂದ್ರೆ ನಿಮ್ಗೆ ಹೊಲಿಯಕ್ಕೇನೆ ಬೇಜಾರಾಗ್ತಾ ಹೋಗುತ್ತೆ. ಬಂದಾಗೆಲ್ಲ ಕಸ್ಟಮರ್ ಕಂಪ್ಲೇಂಟ್ ಹೇಳ್ತಾರೆ, ಏನ್ ಅನ್ಸುತ್ತೆ, ಅಯ್ಯೋ ಇವ್ರು ಯಾವಾಗ್ಲೂ ಕಂಪ್ಲೇಂಟೇ ಹೇಳ್ತಾರಪ್ಪ, ಹೊಲಿಯಕ್ಕೆ ಬೇಜಾರು ಅನ್ನೋ ಫೀಲ್ ಬರುತ್ತೆ. ಆ ಫೀಲ್ ಬರಬಾರ್ದು ಅಂದ್ರೆ ಏನ್ ಮಾಡ್ಬೇಕು, ನೀಟಾಗಿ ಕಲ್ತ್ಕೊಂಡು ಕಸ್ಟಮರ್ ಹೊಲ್ದಾಗ ಏನಾಗತ್ತೆ, ಅವ್ರು ಪರ್ಫೆಕ್ಟ್ ಆಗಿ ಬಂದಾಗ ಖುಷಿಯಾಗಿ ನೀವು ಕೇಳೋಕ್ಕಿಂತ ಜಾಸ್ತಿ ಇನ್ನೂ ಅಮೌಂಟು ಜಾಸ್ತಿ ಕೇಳ್ಬೋದು. ಇದೆಲ್ಲ ಫ್ಯಾಷನ್ ಡಿಸೈನ್ಸ್ ನಮ್ಮ ಹುಡುಗಿರೆಲ್ಲ ಹೊಲಿದರೆ ತೋರಿಸ್ತೀನಿ. ಅದ್ರ ರೇಟ್ ಎಷ್ಟು ಅಂತೇಳಿ ಸಪ್ರೇಟ್ ವಿಡಿಯೋನೇ ಕೊಡ್ತೀನಿ ನಿಮಗೆ ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ ಪ್ರೈಸೇ 500 ಇರುತ್ತೆ. ಹಂಗಾಗಿ ನೀವು ಒಂದು ಅದ್ರಲ್ಲಿ 4 ಬ್ಲೌಸ್ ಸಿಂಪಲ್ ಹೊಲಿಯೋದ್ಕಿಂತ ಫ್ಯಾಷನ್ ಡಿಸೈನ್ 2 ಹೊಲ್ಕೊಂಡು ಆರಾಮಾಗಿ ನೀವು ಫಿನಿಶಿಂಗು ಕೊಡ್ಕೋಬಹುದು. 2 ಬ್ಲೌಸ್ ಹೋದ್ರೆ ಸಾಕು, ನಿಮ್ ದುಡ್ಡು ಡಬಲ್ ಬಂದೋಗಿರುತ್ತೆ. ಹಂಗಾಗಿ ಆರಾಮ್ ಎರಡು ಸೇರ್ಕೋಬೇಕು ಅಂತ ಇಂಟ್ರೆಸ್ಟ್ ಸೇರ್ಕೊಳ್ಳಿ, ಕಲ್ತ್ಕೊಳ್ಳಿ, ಹೊಲ್ಕೊಂಡು ದುಡ್ಡನ್ನ ಜಾಸ್ತಿ ಇಸ್ಕೊಳ್ಳಿ. ಓಕೆನಾ? ನಮ್ಮ ಹುಡುಗಿರ್ ಕಾಯ್ತಾ ಇದಾರೆ ಇಟ್ಕೊಂಡು, ಕರಿಯಣ್ಣು ಅವ್ರನ್ನ. ಪಾಪ ಇದ್ರ ಹೇಗಿದ್ಯಪ್ಪ, ಏನೊಂದು ರಾಶಿ ತಗೊಂಡ್ಬಿಟ್ಟಿದ್ದಾರೆ. ಓಕೆ, ಫಸ್ಟ್ ಈ ಬ್ಲೌಸ್ಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಹೆಂಗಿದೆ, ಸೂಪರ್ ಆಗಿದ್ಯಾ. ಗೋಲ್ಡ್ ಬ್ಲೌಸ್ ಬಟನ್ಸ್ ಹಾಕಿದೀರಾ, ಬಟನ್ಸ್ ಹಾಕಿ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಪಿನ ಇಟ್ಬಿಟ್ಟವ್ರೆ. ಪಾಪ ಡೈಲಿ ಒಂದೊಂದು, ನಿಜವಾಗ್ಲೂ 3 ಬ್ಯಾಚ್ ತೋರಿಸ್ತಾ ಇದೀನಿ ನಿಮ್ಗಳಿಗೆ. ಆ ವಿಡಿಯೋಸ್ ತುಂಬಾನೇ ಹಾಕಿರ್ತೀನಿ. ನಾನು ಹೆಂಗೆ ಹೇಳ್ಕೊಡ್ತೀನೋ ಡೈಲಿ ಒಂದೊಂದು ಸ್ಟಿಚಿಂಗ್, ನಾನು ಹೆಂಗ್ ಕಟಿಂಗ್ ಸ್ಟಿಚಿಂಗ್ ಕಂಪ್ಲೀಟ್ ಆಯ್ತಾ ಮಾರನೇ ದಿನ ಹೊಲ್ಕೊಂಬಂದು ತೋರಿಸ್ತಾರೆ. ಆನ್ಲೈನ್ ಕ್ಲಾಸ್ ಅವ್ರಿಗೆಲ್ಲ ನಾಳೆ ತೋರಿಸ್ತೀನಿ ನಿಮ್ಗೆ. ಇವತ್ತು ವಿಡಿಯೋದಲ್ಲಿ ನಮ್ಮ ಹುಡುಗಿ ಲೈವ್ ಕ್ಲಾಸ್ ಅವ್ರದ್ದು ತೋರಿಸ್ತಾ ಇದ್ದೀನಿ. ಇನ್ನೂ ತುಂಬಾ ಜನದ್ದು ಕಂಪ್ಲೀಟ್ ಆಗೋದಿಲ್ಲ. ನಿಮ್ಗೆ 7 ಜನ ಇದ್ದಾರೆ, ಅವ್ರು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಹಾಗಾಗಿ ಕಂಪ್ಲೀಟ್ ಆದ್ಮೇಲೆ ಅವ್ರನ್ನ ತೋರಿಸ್ತೀನಿ. ಓಕೆ, ಈಗ ಇವತ್ತು ಕಂಪ್ಲೀಟ್ ಆಗಿದೆ, ಇನ್ನೂ ಕಂಪ್ಲೀಟ್ ಮಾಡಬೇಕು. ಸ್ಲೀವ್ ಡಿಸೈನ್ಸ್ ಎಲ್ಲ ಬ್ಯಾಲೆನ್ಸ್ ಇಟ್ಟಿದ್ದಾರೆ. ಸದ್ಯದಲ್ಲಿ ತೋರಿಸೋಣ ಅಂತೇಳಿ ತೋರಿಸ್ತಿರೋದು. ನೋಡಿ ಫ್ರೆಂಡ್ಸು, ಇಲ್ಲಿ ಪೂರ್ತಿ ಬ್ಲೌಸ್ ಸೀರೆ ಹಾಕೊಂಡು ಪಿನ್ ಹಾಕೊಂಡ್ರೆ ವಿತ್ ಡಿಸೈನ್ ಹೆಂಗ್ ಕಾಣಿಸುತ್ತೆ. ಇದೆಲ್ಲ ಫ್ಯಾಷನ್ ಡಿಸೈನ್ ಕೋರ್ಸ್ ಅಲ್ಲಿ ಓದಿರೋದು. ಫಿಟ್ಟಿಂಗ್ ವೈಸ್ ಚೆನ್ನಾಗಿ ಬಂದಿರುತ್ತೆ. ಬ್ಯಾಕ್ ಅಲ್ಲಿ ನೋಡಿ ಸೂಪರ್. ಇವಾಗೆಲ್ಲ ಸಿಂಪಲ್, ಟ್ರೆಂಡಿಂಗ್ ಅಷ್ಟೇ. ನೋಡಿ ಇಷ್ಟು ಸಿಂಪಲ್ ಆಗಿ ಹೊಲ್ಕೊಟ್ರೆ ಸಾಕು. ಮಾಡೋಕ್ಕೂ ಈಸಿ, ನೋಡೋಕ್ಕೂ ಈಸಿ, ಹಾಗೆ ದುಡ್ಡು ಇಸ್ಕೊಳ್ಳೋಕ್ಕೂ ಈಸಿ. ಖುಷಿಯಾಗಿ ದುಡ್ಡು ಇಸ್ಕೋಬಹುದು. ಇದೆಲ್ಲ ಕೋಟ್, ಹಾಫ್ ಕೋಟ್ ಬ್ಲೌಸ್ ಎಲ್ಲ ಸ್ಟಾರ್ಟಿಂಗ್ ಪ್ರೈಸ್ನೇ 1,500 ಇರುತ್ತೆ. ಒಂದು 100 ರೂಪಾಯಿ ನೀವು ಕಮ್ಮಿ ಇಸ್ಕೊಂಡ್ರೆ ಏನು ಲಾಸ್ ಇಲ್ಲ. ಆರಾಮಾಗಿ ಇಸ್ಕೊಂಡು, ಯಾಕಂದ್ರೆ 2 ಬ್ಲೌಸ್ ಅಷ್ಟು ಫೀಲ್ ಬರುತ್ತೆ. ಕೆಲಸ ಹಿಡಿಯುತ್ತೆ, ಟೈಮ್ ತಗೊಳುತ್ತೆ. ಶೇಪ್ ಎಲ್ಲ ಕೊಟ್ಕೊಂಡು ಬಾರ್ಡರ್ ಕೊಟ್ಕೊಂಡು ಮಾಡ್ಬೇಕಲ್ವಾ. ಇದೆಲ್ಲ 1,500 ನಾನು ತಗೊಂತೀನಿ. ನೀವು 100 ರೂಪಾಯಿ ಕಮ್ಮಿ ಇಸ್ಕೊಳ್ಳಿ. ಸ್ಟಾರ್ಟಿಂಗ್ ಓದಿರೋದು ವೆರಿ ಗುಡ್, ಚೆನ್ನಾಗಿ ಮಾಡಿದ್ದೆ. ವಿತ್ ಫಿನಿಶಿಂಗ್ ಕೊಟ್ಟಿದ್ದೆ, ಯಾಕಂದ್ರೆ ನೈಟ್ ಎಲ್ಲ ಹೊಲ್ದ್ರೂ ಪರವಾಗಿಲ್ಲ. ಇಲ್ಲ ಖುಷಿ. ಇವತ್ತು ಕ್ಲಾಸ್ ಕಂಪ್ಲೀಟ್ ಆಯ್ತು. ನಾಳೆ ಕ್ಲಾಸ್ ಬರೋದ್ರೊಳಗೆ ಹೊಲ್ಕೊಂಡೇ ಬರ್ತಾರೆ. ಏನು ರೀಸನ್ನೇ ಇಲ್ಲ ಮ್ಯಾಮ್ ಹೊಲ್ದಿದ್ದೀವಿ ಅಂತ. ಖುಷಿ ಆಗುತ್ತೆ ಅವ್ರು 3 ಜನ ನೋಡ್ಲಿಕ್ಕೆ. ನೆಕ್ಸ್ಟ್ ಇದನ್ನು ಹೇಳ್ಬಿಡೋಣ. ಇದು ನೋಡಿ ರೇಷ್ಮೆ ಸೀರೆ, ಮೈಸೂರು ಸಿಲ್ಕ್ ಸೀರೆ. ಓಕೆ, ತುಂಬಾ ಚೆನ್ನಾಗಿ ಬಂದಿದೆ. ಇದು ಐವಿನೆಕ್ ನೋಡಿ, ಬಾರ್ಡರ್ ಹಾಕಿ ಓದಿರೋದು. ಇದೆಲ್ಲ ಅಷ್ಟೇ 800-900. ನೀವು ನಾವು ಇಸ್ಕೊಳ್ಳಿ, ನಾವು ಅಂದ್ರೆ ಕಲ್ಲ 1000 ರೂಪಾಯಿ ಇಸ್ಕೊಂತೀವಿ ನಾವು. ನೀವು 100-200 ರೂಪಾಯಿ ಕಮ್ಮಿ ಇಸ್ಕೊಳ್ಳಿ. ಎಲ್ಲರೂ ಕೇಳಿಸ್ಕೊಳ್ಳಿ. ಇವೆಲ್ಲ ವೀಡಿಯೋಸ್ನ, ಈ ಡಿಸೈನ್ ವೀಡಿಯೋಗಳನ್ನೆಲ್ಲ ಭುವನ್ ಟೈಲರಿಂಗ್ ಕ್ಲಾಸ್ ಚಾನಲೆಲ್ಲ ಹಾಕಿದ್ದೀನಿ. ಅದ್ರಲ್ಲಿ ನೋಡಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಇಲ್ಲಿ ಸ್ವಲ್ಪ ಮಾತ್ರ ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಹೊಲಿದಿದ್ದಾರೆ ಅಂತ. ನೀವು ಕೂಡ ಹೊಲಿಬೇಕಾ? ಎಸ್ ಮ್ಯಾಮ್ ಅಂತಿದ್ದೀರಾ? ಓಕೆ, ಹೊಲಿಬೇಕು ಅಂತಂದ್ರೆ ಏನು ಮಾಡಬೇಕು, ನಮ್ಮ ಕ್ಲಾಸಿಗೆ ಸೇರ್ಕೋಬೇಕು, ಹೊಲ್ಕೋಬೇಕು, ಬೇರೆಯವ್ರಿಗೆ ಹೊಲ್ಕೊಟ್ಟು ದುಡ್ಡನ್ನ ಮಾಡ್ಕೋಬೇಕು. ಓಕೆ, ಸರಿ ಕಣ್ರಿ, ಇನ್ನೂ ತುಂಬ ಇದೆ ನೋಡ್ರು ಅಂತ. ಏನೋ ಒಂದು ಮಾಡಿದ್ವಿ, ಯೂಟ್ಯೂಬ್ ನೋಡ್ಕೊಂಡು ತುಂಬಾ ಡಿಸೈನ್ಸ್ ಮಾಡ್ತೀರಾ. ಓಕೆ, ಡನ್. ಆದ್ರೆ ತಪ್ಪು ಸರಿ ಹೇಳಕ್ಕೂ ಬರ್ಬೇಕಲ್ವಾ? ಫಸ್ಟ್ ನಾವು ಹೊಲ್ಬಿಡ್ತೀವಿ, ಅದು ಏನ್ ತಪ್ಪು ಏನ್ ಸರಿ ಅಂತ ನೀವು ಗೊತ್ತಾಗಬೇಕು. ಏನೋ ಒಂದು ಮಿಸ್ಟೇಕ್ ಆಯ್ತು, ಅದನ್ನ ಹೆಂಗ್ ಕ್ಲಿಯರ್ ಮಾಡೋದು ಅದೆಲ್ಲ ನೀವು ಚೆನ್ನಾಗಿ ಹೇಳ್ಕೊಡ್ತೀರಾ. ಮೇಯ್ನೇ ಮಿಸ್ಟೇಕ್ ಅದೇ ಗುರುಗಳಲ್ವಾ ನಾವು. ಓಕೆ, ಇನ್ನೊಬ್ಳು ಪವಿತ್ರೆಯಲ್ಲಿ ಅಲ್ಲ, ಸಾರಿ, ಯಾರು, ಕೋಕಿಲ. ಬನ್ನಿ ಯಾಕೆ ಲೇಟ್ ಆಗಿ ಬಂದೆ? ಬಸ್ಸಿಗೆ ಲೇಟ್ ಆಯ್ತಾ? ಬಸ್ ನೋಡಿ ಇಲ್ಲಿ ಇಟ್ಕೊಂಡು ಹೆಂಗ ಅಲ್ಲಿಂದೆಲ್ಲ ಓಡ್ ಬರ್ತಾ ಇದ್ದಾಳೆ. ಎಲ್ಲಿ ಬಂದು ಬೈತಾ ಇದ್ದೆ ನಾನೀಗ. ನೋಡಿ ಬ್ಯಾಗ್ ತಂದು ಸೀದಾ ಡೈರೆಕ್ಟ್ ಆಗಿ ಶೂಟ್ ಮಾಡ್ತಾ ಇದ್ವಿ, ಅಲ್ಲಿಗೆ ಬಂದ್ಬಿಟ್ರು. ಏನ್ ಸಮಾಚಾರ? ಈಗ ಬಂದ್ಬಿಟ್ಟಲ್ಲ.
ಬ್ಲೌಸ್ ಡಿಸೈನ್ ಎಲ್ಲ ತೋರಿಸ್ಬೇಕು, ಹೇಳ್ಕೊಟ್ಟಿದ್ದೆಲ್ಲ ತೋರಿಸ್ಬೇಕು ಅಂತ ಹೇಳಿದ್ರಲ್ಲ ಮ್ಯಾಮ್, ಅದಕ್ಕೆಲ್ಲ ತಗೊಂಡ್ಬಂದು ಎಲ್ಲ ತುಂಬ್ಕೊಂಡ್ಬಿಟ್ಟು ಊರಿಗೆ ಹೋದವ್ರು ಅಕ್ಕ ಮನೆಗೆ ಹೋದವ್ರಂಗೆ ಬಂದ್ಬಿಟ್ಟಿದ್ಯಾ ನೋಡಲ್ಲ ನಮ್ಮ ಹುಡುಗಿ ತೋರ್ಸೋಣ ಬಂದ್ರೆ ಈ ಕಡೆ. ವಿಜಯ ನೀನು ಬರ, ನೆಕ್ಸ್ಟ್ ವಿಡಿಯೋದಲ್ಲಿ ಇವ್ನು ಮಾಡೋಣ. ನಮ್ಮ ಹುಡುಗಿ ಈಗ ಬಂದ್ಬಿಡ್ತು ಲೇಟಾಗಿ. ಇವ್ರು 3 ಜನ ಒಂದು ಗ್ರೂಪ್, ಓಕೆನಾ. ಇನ್ನ ಬೇರೆ ಇದಾರೆ 8-9 ಜನ ಇದಾರೆ. ಇವ್ರು ಫಸ್ಟ್ ಸೇರ್ಕೊಂಡು ಅದಾದ್ಮೇಲೆ ಅವ್ರು ಸೇರ್ಕೊಂಡ್ರು. ಸರಿ, ಸುಮ್ಮನೆ ಇವ್ರು ಫಾಸ್ಟ್ ಹೋಗೋದನ್ನ ಸ್ಲೋ ಮಾಡಬಾರ್ದಲ್ವಾ. ಇವ್ರು ಫಾಸ್ಟ್ ಹೋಗ್ಲಿ, ನಿಧಾನಕ್ಕೆ ಕಲಿಯೋರು ನಿಧಾನಕ್ಕೆ ಕಲಿಸಿ ಒಟ್ಟು ಇಷ್ಟು ಪ್ಯಾಕೇಜ್ ಅಂತ ಇರುತ್ತಲ್ವಾ, ಕಂಪ್ಲೀಟ್ ಮಾಡೋಣ ಅಂತೇಳಿ ಇವ್ರು 3 ಜನ ಒಂದು ಗ್ರೂಪ್ ಮಾಡ್ಬಿಟ್ಟು ಮಾಡಿದ್ವಿ. ಒಬ್ರಿಗಿನ್ನ ಒಬ್ರು ಚೆನ್ನಾಗಿ ಓದಿದ್ದಾರೆ. ಎಲ್ಲ ನೋಡಿದ್ರಲ್ಲ ಡಿಸೈನ್ಗಳು ತುಂಬಾನೇ ಚೆನ್ನಾಗಿ ಹೊಲಿತಾರೆ. ನಾನು ಇವತ್ತು ಹೇಳ್ಕೊಟ್ರೆ ನಾಳೆ ಫಿನಿಶಿಂಗ್. ನನಗೆ ಖುಷಿ ಆಗುತ್ತೆ, ಇನ್ನೂ ಹೇಳ್ಕೊಡ್ಬೇಕು ಅನ್ನೋ ಖುಷಿಯಲ್ಲಿ ನಾನು ಹೇಳ್ಕೊಡ್ತಿದ್ದೆ. ಇವ್ಳು ನೋಡು ಊರಿಗೆ ಅತ್ತೆ ಮನೆಗೆ ಬರೋಣಂಗೆ ಸೀದಾ ಓಡ್ ಬರ್ತಾಳೆ ಎಲ್ಲೊಂದು ಅಂತ ಕೇಳಿದ ಫುಲ್ ತುಂಬಾ ಚಿನ್ನ ಇದೆ ಮನೇಲಿದೆ. ಅದಕ್ಕೆ ಇಷ್ಟ ಕೈ ಸಿಕ್ಕಿ ತುಂಬ್ಕೊಂಬಿಟ್ಟು ಓಡ್ ಬಂದ್ಬಿಟ್ಟ ಲೇಟ್ ಆಗ್ಬಿಡುತ್ತೆ ಅಂತ. ನೋಡು ಮಧುಬಾಲ ಡಿಸೈನ್ ಹಾಕೊಂಡೇ ಬಂದ್ಬಿಟ್ಟಿದ್ಯಾ, ಚೆನ್ನಾಗಿ ಕಾಣ್ತಿದ್ಯಾ. ಸ್ಲೀವ್ ಡಿಸೈನ್ ಬ್ಯಾಕ್ ನೋಡೋದಲ್ಲಿ ಹಾರ್ಟ್ ಯಾರಿಗೆ ಕೊಟ್ಟೆ? ಹಾರ್ಟ್ ನನಗೆ ಕೊಟ್ಟೋಳಂತ ಹಾರ್ಟ್. ಓಕೆ, ನಿಜ ಚೆನ್ನಾಗಿದೆ ನೋಡ. ಇವ್ರ ವಿಡಿಯೋನ ನಾಳೆ ತೋರಿಸ್ತೀನಿ, ಓಕೆನಾ. ತುಂಬಾನೇ ಚೆನ್ನಾಗಿ ಹೊಲಿತಾ ಇದಾರೆ. ಯಾಕಂದ್ರೆ ಇನ್ನು ತುಂಬಾ ಬ್ಯಾಗ್ ಬೇರೆ ಕೂತ್ಕೊಳ್ಳೋ, ಬ್ಯಾಗ್ ಬೇರೆ ತುಂಬಾ ತಗೊಂಡ್ಬಂದ್ಬಿಟ್ರೆ ಅದನ್ನ ತೋರ್ಸಕ್ಕೆ ಇನ್ನೂ 15-20 ನಿಮಿಷ ಆಗೋಗ್ಬಿಡ್ತೀವಿ. ಹತ್ರ ಮಾತಾಡೋದು ತುಂಬಾ ಬೇರೆ ಇದೆ. ಹಾಗಾಗಿ ಎಲ್ರು ಅಷ್ಟೇ, ಯಾರು ಟೈಮು ಇದ್ದು ಬರ್ತಾ ಇಲ್ಲ. ಅವ್ರದೇ ಆದ ಕೆಲಸಗಳಿರುತ್ತೆ. ಇವರು ಮಕ್ಳನ್ನ ನೋಡ್ಕೋಬೇಕು, ಮನೆ ಕೆಲಸ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಗಂಡನ ಮನೆ ನೋಡ್ಕೊಂಡು ಎಲ್ಲ ನೋಡ್ಕೊಂಡು ಕಲಿತಾ ಇದಾರೆ. ಮತ್ತೆ ಮನೆಗೆ ಹೋಗ್ಬೇಕು, ಕೆಲಸಗಳು ಮಾಡಬೇಕು. ಅಂತದ್ರಲ್ಲಿ ಕೆಲವರು ಅಂತಾರೆ ಮ್ಯಾಮ್ ಟೈಮೇ ಇಲ್ಲ. ತುಂಬಾ ಜನ ನೋಡು ಟೈಮ್ ಇಲ್ಲ, ಅಲ್ಕೊಂಡು ನಮಸ್ಕಾರ ಹಾಕ್ತಾರೆ ನಿಮ್ಗಳಿಗೆ. ಹೌದು, ಟೈಮ್ ಇಲ್ಲ ಮ್ಯಾಮ್, ನಾಳೆ ಮಾಡ್ತೀನಿ ನಾಡಿದ್ದು ಮಾಡ್ತೀನಿ ಪೆಂಡಿಂಗ್ ಇಡ್ತಾರೆ. ನಾ ಈಗ ನಿಮ್ ನೋಡ್ಕೊಳ್ಳಿ, ನಾನ್ ನೋಡ್ರೆ ಬೆಳಗ್ಗೆ ಸಿನ್ಸಿಯರ್ ಕ್ಲಾಸ್ ಮಾಡ್ಬೇಕು, ಕ್ಲಾಸ್ ಮುಗಿದ್ಮೇಲೆ ಕಸ್ಟಮರ್ ಬ್ಲೌಸ್ಗಳು ಮಾಡ್ಕೊಡ್ಬೇಕು. ಅವೆಲ್ಲ ನಿಮ್ಮನ್ನ ನೋಡಿ ನಮ್ಗೆ ಎನರ್ಜಿ ಕ್ಲಾಸ್ ಮಾಡೋದ್ ನೋಡಿ, ಮ್ಯಾಮ್ ಇಷ್ಟೊಂದು ಮಾಡ್ತಾರೆ, ನಮ್ಗೇನಾಗಿದೆ ನಾವು ಮಾಡ್ಬೇಕು ಅಂತ ಬಂತು ಎನರ್ಜಿ. ಗುಡ್ ಹಂಗೆ ಬರ್ಬೇಕು. ಯಾಕೆ ಅಂತಂದ್ರೆ ನಮ್ ಕ್ಲಾಸ್ ಒಳಗೆ ಎಂಟ್ರಿ ಆದ್ರೆ ಎಲ್ಲ ಮುಕ್ತ ನೋಡು. ನಮ್ ಕ್ಲಾಸ್ ಅಪ್ಪೆ ಮುಖ ಯಾವತ್ತಿರೋದು, ಯಾವತ್ತಾದ್ರೂ ನಂಗೆ ಸುಸ್ತಾಗ ನಾಂಡೆಲ್ಲಾಗಿದ್ದಾಗ ಮಾತ್ರ ಇಡೀ ಕ್ಲಾಸ್ ಇರುತ್ತೆ. 1-2 ಜಾಕ್ರೋ ಇನ್ಸೈಲೆಂಟ್ ಅಂತ ಜೋಶ್ ಬಂತು ಅಂದ್ರೆ ಮುಗೀತು. ಹಂಗೆ ನೀವುಗಳು ಅಷ್ಟೇ ನಗ್ನಗ್ತಾ ಖುಷಿಯಾಗಿ ಕಲಿತಾ ಇರ್ರಿ. ಕಲಿತು ದುಡಿಮೆನೆ ಜಾಸ್ತಿ ಮಾಡ್ಕೊಳ್ಳಿ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬೇಡಿ. ನಿಮ್ಮ ದುಡಿಮೆ ನಿಮ್ ಕೈಲೇ ಇರ್ಬೇಕು. ಎಷ್ಟೇ ಆದ್ರೂ ಪ್ರತಿಯೊಬ್ರು ಎಷ್ಟು ವರ್ಷ ದುಡಿಯಕ್ಕಾಗುತ್ತೋ ಅಷ್ಟು ವರ್ಷ ದುಡಿದ್ಬಿಟ್ಟು ದುಡ್ಡು ನಮ್ದು ಅಂತ ಸಪ್ರೇಟ್ ಇಟ್ಕೋಬೇಕು. ಅವಾಗ ಯಾರ ಕೈನೂ ನಾವು ಚಾಚಂಗಿರಲ್ಲ. ನಿಮ್ಮನ್ನ ನೋಡಿ 10 ನಿಮಿಷನೂ ಉಳಿಸ್ಬೇಕು, 10 ನಿಮಿಷನೂ ನಾವು ಎಷ್ಟು ಟೈಮ್ ವೇಸ್ಟ್ ಮಾಡ್ತೀವಿ ಅಂತ ಗೊತ್ತಾಗುತ್ತೆ. ಖಂಡಿತ, ಯಾಕಂದ್ರೆ ಟೈಮು ತುಂಬಾ ಎಲ್ಲರಿಗೂ ನಾವು ತುಂಬಾ ಟೈಮ್ ವೇಸ್ಟ್ ಮಾಡ್ತಾ ಇದ್ವಿ. ಇಲ್ಲಿಗೆ ಬಂದ್ಮೇಲೆ ನಮ್ಗೆ ಟೈಮ್ ಹೋಗೋದೇ ಗೊತ್ತಾಗ್ತಿಲ್ಲ. ನಾವು ಕೆಲಸ ಮಾಡಿದ್ವಿ ಅಂತಾನು ಫೀಲ್ ಆಗಲ್ಲ, ಖುಷಿಯಾಗಿ ಮಾಡ್ತಾ ಇದೀವಿ. ಟೈಮು ಅದನ್ನೇ ನಾನು ಹೇಳೋದು, ಟೈಮ್ಗಳನ್ನ ವೇಸ್ಟ್ ಮಾಡಬೇಡಿ ಅಂತ. ಯಾಕಂದ್ರೆ ಇವತ್ತು ನಾಳೆ ಇವತ್ತಿನ ದಿನ ಹೋಗೇ ಹೋಯ್ತು, ಮತ್ತೆ ನಾಳೆ ಇವತ್ತಿನ ದಿನ ಸಿಗಲ್ಲ ನಮ್ಗೆ. ನೋಡಿ ಬೆಳಗ್ಗೆ ಅಂತ 1 ನಿಮಿಷಕ್ಕೂ ಒಂದು ಅರ್ಧ ಗಂಟೆ ಫ್ರೀಯಾಗಿ ಕುತ್ಕೊಂಡು ಏನ್ ಸಾಧಿಸಾಗಿದೆ. ಅದ್ರ ಮತ್ತೆ ಒಂದು ಸ್ಟಿಚಿಂಗ್ ಮಾಡಿದ್ರೆ ದುಡ್ಡು ಬರುತ್ತೆ, ನಮ್ ಟೈಮ್ ಪಾಸ್ ಆಗುತ್ತೆ. ಸುಮ್ನೆ ಅವ್ರು ಕುತ್ಕೊಂಡು ಅವ್ರ ಬಗ್ಗೆ ಮಾತಾಡೋದು ಹಂಗಂತೆ ಹಿಂಗಂತೆ ಅವೆಲ್ಲ ನಮ್ಗೆ ಯಾಕೆ? ಇರ್ಬೇಕು, ಬದುಕ್ಬೇಕು, ಯಾವ ರೀತಿ ಬದುಕ್ಬೇಕು, ಇದ್ರೆ ಇವ್ರಂಗ್ ಇರ್ಬೇಕಪ್ಪ ಅನ್ನೋ ತರ ಜೀವನ ಸಾಗಿಸ್ಬೇಕು. ನಿನ್ನೆ ನಂಗೆ ಮ್ಯಾಮ್ ಅವರು ಬ್ಲೌಸ್ ಮೆಷರ್ಮೆಂಟ್ ತಗೊಂಬಂದಿಲ್ಲ, ಮೆಷರ್ಮೆಂಟ್ ತಗೊಳ್ಳಿ ಅಂದ್ರು. ನಾನು ಅಲ್ಲಿ ಇಟ್ಟಿದ್ದೆ ಬ್ಲೌಸ್ ಅದನ್ನ ಬ್ಲಾಕ್ ಬ್ಲೌಸ್. ಇಲ್ಲ ಇದು ಕರೆಕ್ಟ್ ಆಗ್ಬೋದು, ಹಾಕ್ ನೋಡ್ಲಾ ಅಂತ ಕೇಳಿದ್ರು. ಓಕೆ ಹಾಕ್ ನೋಡಿ ಅಂತ ಹೇಳಿದೆ. ಅವರಿಗೆ ತುಂಬಾ ಖುಷಿ ಆಯ್ತು ಹಾಕೊಂಡ್ ನೋಡಿ. ನನ್ಗೆ ಅಷ್ಟೊಂದು ಫೀಲ್ ಆಗಿರ್ಲಿಲ್ಲ, ಏನೋ ಸ್ಟಿಚ್ ಮಾಡಿದೀನಿ ಅಂತ ಅನ್ನಿಸ್ತು. ಅವ್ರು ಹಾಕೊಂಡ್ ನೋಡಿ ಅವ್ರು ಖುಷಿ ಪಟ್ಟಾಗ ನನ್ಗೆ ಇನ್ನೂ ತುಂಬಾ ಖುಷಿ ಆಯ್ತು. ಕೊಟ್ಟೆ ಬಿಡಿ ನಮ್ಗೆ ತಗೊಂಡು ಬೇಕು ನನಗೆ ಇದ ಕೊಡ್ಬೇಕು, ನನಗೆ ಕೊಡಿ ಅಂತ ಕೇಳಿದ್ರು. ಗುಡ್. ಆ ತರ ಕಲರ್ ಕಾಂಬಿನೇಷನ್ ಅಲ್ಲಿ ಬ್ಲಾಕ್, ಗೋಲ್ಡ್, ಮೆರೂನು ಆ ತರದವು ಕಲರ್ ಕಾಂಬಿನೇಷನ್ ಅಲ್ಲಿ ಬಟ್ಟೆಗಳು ತಗೊಂಡು ಹೊಲಿಟ್ಬಿಡಿ. ಯಾರೋ ಫ್ರೆಂಡ್ಸ್ ಯಾರು ಇಮಿಡಿಯೇಟ್ ಬರ್ತಾರೆ, ಸೇಲ್ಸ್ ಆಗುತ್ತೆ. ನಮ್ಗೆ ಟೈಮ್ ಇದ್ದಾಗೆಲ್ಲ ಅದು ಕಸ್ಟಮರ್ ಬಳಿ ಅಂತ ತಲೆನೇ ಕೆಡಿಸ್ಕೊಳ್ಳಿ. ಇವತ್ತಿನ ನಾಳೆ ಸೇಲ್ ಆಗೇ ಆಗುತ್ತೆ, ಅಷ್ಟು ಚೆನ್ನಾಗಿ ಡಿಸೈನ್ಸ್ಗಳು ಬರ್ತಾ ಇರುತ್ತೆ. ಫಿಟ್ಟಿಂಗ್ ಒಂದು ಮಾಡ್ಕೊಂಡ್ರೆ ಸಾಕಾಗುತ್ತೆ. ಸೈಡ್ ಫಿಟ್ಟಿಂಗ್ ಒಂದು ಟೈಟ್ ಇವಾಗೆಲ್ಲ ರೆಡಿ ಬ್ಲೌಸ್ ಇರೋದೇನ್ರಪ್ಪ. ನಾನು ನಿಮಗೆ ಕಾಮನ್ ಮೆಜರ್ಮೆಂಟ್ ಕೊಟ್ಟಿದ್ರೆ 30 ಇಂದ 34, 35 ವರೆಗೂ ಒಂದು ಮೆಜರ್ಮೆಂಟ್ ಹೊಂದಿಡಿ. 36 ಪಾರ್ಟಿಗೆ ಆ ಸೈಜಲ್ಲಿ ಸೈಡ್ ಫಿಟ್ಟಿಂಗ್ ಒಂದು ಆ ಮೆಜರ್ಮೆಂಟ್ ಅಲ್ಲಿ ಬಂದು ಹೋಗ್ಬಿಡುತ್ತೆ. ಓಕೆನಾ, ನೋಡಿದ್ರಿ ಅಲ್ವಾ. ಇನ್ನು ನಮ್ಮ ಹುಡುಗಿ ಕಾಯಿ ತೊಳೆ ಬ್ಯಾಗ್ ಬೇರೆ ತಗೊಂಬಂದ್ಬಿಟ್ಟಿದ್ದಾಳೆ. ಅವ್ಳು ಸಪ್ರೇಟ್ ವಿಡಿಯೋ ಮಾಡೋಣ, ತೋರ್ಸೋಣ. ಓಕೆನಾ, ಸರಿ ಕಣ್ರು. ನಿಮ್ಗೆ ಯಾರು ಕ್ಲಾಸಿಗೆ ಸೇರ್ಕೋಬೇಕು, ನಿಮ್ ಕ್ಲಾಸ್ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀರ, ನಮ್ಗೆ ತುಂಬಾ ಖುಷಿ ಆಯ್ತು. ಮಂತ್ ಹೆಂಗ್ ಹೋಯ್ತು ಅಂತಾನೆ ಗೊತ್ತಾಗಿಲ್ಲ ನಮ್ಗೆ. ಮುಗಿದ್ಲು ನಮ್ಗೆ ಇನ್ನೂ ಹೋಗಕ್ ಇಷ್ಟ ಇಲ್ಲ, ಎಲ್ಲ ಕಲಿಬೇಕು, ಮ್ಯಾಮ್ ಜೊತೆ ಇನ್ನೂ ಇರ್ಬೇಕು ಅಂತ ನಮ್ಗೆ ಖುಷಿ ಇದೆ. ಟೈಮ್ ವೇಸ್ಟ್ ಮಾಡ್ತಾರೆ. ಫಸ್ಟು ನಮ್ಗೆ ಬೋರ್ ಆಯ್ತು.
ಏನ್ ಕಲಿತೀವೋ ಇಲ್ಲ ಏನ್ ಅನ್ಸ್ತು. ಒಂದ್ 2 days ಹಂಗ ಅನ್ಸ್ತು. ಆಮೇಲೆ ನಮ್ಗೆ ಫುಲ್ ಖುಷಿ ಆಯ್ತು. 2 days ಯಾಕೆ ಬೋರ್ ಆಗುತ್ತೆ ಅಂದ್ರೆ ಆ ಬ್ಲೌಸ್ ಫಸ್ಟ್ ಸ್ಟಾರ್ಟಿಂಗ್ ಅರ್ಥ ಆಗಲ್ಲ ಮೆಜರ್ಮೆಂಟ್. ಇವ್ರಂತೂ ನೀನಂತೂ ಚೂರು ಪರವಾಗಿಲ್ಲ, ಇವ್ರಂತೂ ತಲೆ ಕೆರ್ಕೊಂಡಾಗೆ ನಗು ಬರ್ತಿದ್ದಿ ಹುಡುಗಿ ಏನ್ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದಾಳೆ ಅಂತ. ಆಮೇಲೆ ಎಷ್ಟು ಫಾಸ್ಟ್ ಆದ್ರು ನೋಡಿದ್ರಲ್ವಾ, ಸ್ಟಾರ್ಟಿಂಗು ಏನು ಗೊತ್ತಿರಲ್ಲ, ಸ್ವಲ್ಪ ನಿಮ್ದೇ ಆದ ಕಟಿಂಗ್ ಇರುತ್ತೆ. ಹೌದು. ಇದು ಬಾಡಿ ಮೆಜರ್ಮೆಂಟ್ ತಗೊಂಡಾಗ ಅದಕ್ಕೆ ಹೆಂಗ್ ಮೆಜರ್ಮೆಂಟ್ ಹಾರ್ಮೋನ್ ಎಷ್ಟು ಎಲ್ಲ ಗೊತ್ತಾಗಕ್ಕೆ 2 ದಿನ. ಅದಕ್ಕೆ ನಾನು 2-3 ದಿನ ಬರೀ ಪ್ಲೈನ್ ಬ್ಲೌಸ್ ಲೈನಿಂಗ್ ಬ್ಲೌಸ್ ಹೊಲಿಸೋದು. ಅದು ಫಿಟ್ಟಿಂಗ್ ಕುತ್ಕೊಂಡು ನೀವೇ ಸಲ ಮಾಡ್ಕೊಳ್ಳಿ ಡಿಸೈನ್, ಆಮೇಲೆ ಬಂದ್ಬಿಡುತ್ತಲ್ಲ. ಹಾಗಾಗಿ ಈಗ ಕಸ್ಟಮರ್ ಬಂದ್ರೆ ಮ್ಯಾಮ್ ಅವ್ರಿಗೆ ಹೆಂಗ್ ಇಷ್ಟ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಅವ್ರು ಮಾತಾಡೋದ್ರಲ್ಲಿ ಅವ್ರು ಹಿಂಗೆ ಡಿಸೈನ್ ಮಾಡ್ಬೇಕು ಅಂತ. ಹೌದು. ಒಂದ್ ಮಂತಲ್ಲಿ ಅಷ್ಟು ಕಲ್ತಿದೀವಿ ಮ್ಯಾಮ್ ನಾವು. ಅಷ್ಟು ಹೇಳ್ಕೊಟ್ಟಿದ್ದೀರಾ ನೀವು. ಓಕೆ, ಇವಳು ಕ್ಲಾಸಿಗೆ ಸೇರ್ಕೊಂಡ್ರೆ ಡಿಸೈನ್ ಕ್ಲಾಸಿಗೆ ಸೇರ್ಕೊಂಡು ಫಸ್ಟ್, ಆಮೇಲೆ ಇವರಿಬ್ರು ಬಂದು ಕಲಿ ನೋಡಿ ಅಲ್ಲಿಂದ ಸೈಯದ ಜಂಪ್ ಫಸ್ಟೇ ಕೇಳಿಲ್ಲ ನಾನು ಸಣ್ಣ ಪುಟ್ಟ ಬರುತ್ತೆ ಅಂತ. ಇಲ್ಲ ಮ್ಯಾಮ್, ಡಿಸೈನ್ ನಾರ್ಮಲ್ ಮಾತ್ರ ನನಗೆ ಗೊತ್ತಿತ್ತು, ಡಿಸೈನ್ ನನಗೆ ಗೊತ್ತಿರಲಿಲ್ಲ, ಒಂದೂ ಹೊಲಿತಾ ಇರಲಿಲ್ಲ. ಬಂದ್ಮೇಲೆ ನನಗೆ ನೋಡಿ ಕಲಿಸ್ತೀವಿ ಅನ್ನೋ ಒಂದು Confidence, ಆಮೇಲೆ ಸರಿ ಬುಟಿಕ್ ಕ್ಲಾಸ್ಗೆ ಸೇರ್ಕೊಳ್ಳೋಣ ಅಂತ ಸೇರ್ಕೊಂಡೆ ಇವಾಗ ಎಲ್ಲ ಕಲ್ತ್ಕೊಂಡೆ. ಈಗ ಯಾವ ಡಿಸೈನ್ ನೀವು ಫೋನಲ್ಲಿ ತೋರಿಸಿದ್ರು ಒಂದಿನ ಹಿಂಗೆ ತೋರಿಸಿದ್ರೆ ಮಾರ್ನಿಂಗ್ ಹೊಲ್ಬಿಡ್ತೀನಿ. ಹಂಗೆ ಹಂಗೆ ಹೌದು, ನಮ್ ಕಸ್ಟಮರ್ ಯಾವಾಗಾದ್ರೂ ಇವಾಗ ಪಿಕ್ಚರ್ ತೋರ್ಸಿದ್ರೆ ಸಾಕು ಈ ತರ ಬೇಕು ಬ್ಲೌಸ್ ಅಂತ ಮಾಡ್ತೀವಿ. ಮಾಡೋಕೆ ಬರುತ್ತೆ ಐಡಿಯಾ, ಈ ಥರ ಮಾಡೋದು ಅಷ್ಟೇನೆ ಅಂತ ಬಂದ್ಬಿಡುತ್ತೆ. ಅದು ಹೇಗ್ ರೆಡಿ ಮಾಡ್ಬೇಕು ಅಂತ ಪೇಪರ್ ಕಟಿಂಗ್ ಮಾಡಿಸಿ 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 ನಿಮ್ ಕೈ ನಂತರನೇ ಸೆಟ್ ಹೌದು ಆಗ್ಬಿಡುತ್ತೆ. ma'am, ಅದ್ ನಿಜ ma'am. ನೀವು ಸುಮ್ನೆ ಹಿಂಗ್ ಮಾರ್ಕ್ ಮಾಡಿದ್ರು ನಾವು ಮೆಷರ್ಮೆಂಟ್ ಮಾಡಿದ್ರೆ ಕರೆಕ್ಟ್ ನಾವಿಬ್ರು ಮಾತಾಡ್ಕೊತಾ ಇದ್ವಿ. ನಾವು ಯಾವಾಗ ಹಂಗ ಆಗೋದು, ನಾವು ಸುಮ್ನೆ ಹಿಂಗ್ ಹಾಕ್ಬಿಡ್ತಾರಲ್ಲ ಇವರು, ರ್ಯಾಂಡಮ್ ಹಾಕಿದ್ರು ನಾವು ಮೆಷರ್ಮೆಂಟ್ ಮಾಡಿದ್ರೆ ಅಲ್ವಾ ಚೆಕ್ ಮಾಡ್ತಿದ್ದೇನೆ ಅಷ್ಟೇ ಇದೆ ಅಂತ ಕರೆಕ್ಟಾಗಿ ಇದೆಯಾ ಅಂತ ನೋಡ್ತಾ ಇದ್ವಿ ನಾವು. ಇಲ್ಲ, ಇವ್ರ ಜೊತೆ ಮಾತುಕತೆ ಮುಂದುವರಿಯುತ್ತೆ. ಇದು ನಮ್ಮ ಹುಡುಗಿದು ತುಂಬಾನೇ ಇದೆ, ತೋರ್ಸೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋ ಎಂಡ್ ಮಾಡೋಣವಾ? ಓಕೆ ಓಕೆ, ಸರಿ ಕಣ್ರೋ. ಈ ವಿಡಿಯೋ ನೋಡ್ತಾ ಇದ್ರಲ್ವಾ, ಇನ್ನೂ ಮಾತಾಡಿ ಮ್ಯಾಮ್ ಕೇಳಬೇಕು ಅನ್ನಿಸ್ತಿದೆ, ನಾವು ಸೇರ್ಕೋಬೇಕು ಅಂತ ಅನ್ನಿಸ್ತಿದೆ ಅಂದರೆ ಸೇರ್ಕೊಳ್ಳಿ, ನೀವು ಕಲ್ತ್ಕೊಳ್ಳಿ, ಇನ್ನೂ ಚೆನ್ನಾಗಿ ನಿಮ್ಮ ಬಿಸ್ನೆಸ್ನ ಡೆವಲಪ್ ಮಾಡ್ಕೊಳ್ಳುವಂತೆ. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪಡ್ಪಡ ಇಷ್ಟ ಆಗಿರುತ್ತೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು. ಓಕೆ, ಬಾಯ್ ಬಾಯ್ ಮಾಡ್ರೋ.